Audio Jungle. Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕೆಲವೊಂದು ಒಳ್ಳೆಯ ಕನಸು ಮತ್ತು ಕೆಲವೊಂದು ಕೆಟ್ಟ ಕನಸುಗಳ ಬಗ್ಗೆ ತಿಳಿಯೋಣ. ಇನ್ನು ಸಾಮಾನ್ಯವಾಗಿ ಕನಸುಗಳು ನಮ್ಗೆ ಜೀವನದಲ್ಲಿ ಮುಂದೆ ನಡೆಯಬಹುದಾದ ಘಟನೆಗಳ ಮುನ್ಸೂಚನೆ ಅಥವಾ ಏನಾದ್ರೂ ಒಂದು ಸುಳಿವು ಅಂತ ಹೇಳ್ಬೋದು. ಅಂದ್ರೆ ಭವಿಷ್ಯ ನಡೆಯಬಹುದಾದ ಕೆಟ್ಟ ಘಟನೆ ಅಥವಾ ನಮ್ಗೇನಾದ್ರೂ ಒಳ್ಳೇದು ಆಗುತ್ತೆ ಅಂತ ಅಂದ್ರೂ ಕನಸು ನಮ್ಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಾವು ಕಾಣುವಂತಹ ಕನಸುಗಳು ನಮ್ಮ ಜೀವನದಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಪ್ನ ಶಾಸ್ತ್ರದಲ್ಲಿ ಹಾಗೆ ಉಲ್ಲೇಖಿಸಲಾಗಿದೆ. ಇನ್ನು ಪ್ರತಿಯೊಂದು ಕನಸಿಗೂ ಕೂಡ ಅರ್ಥ ಇದೆಯಾ ಅಂತ ಕೇಳಿದ್ರೆ ಕೆಲವೊಂದು ಕನಸುಗಳು ನಮ್ಮ ಆಲೋಚನೆಯಿಂದಾಗಿ ಉಂಟಾಗಿರುತ್ತೆ. ಇನ್ನು ಕೆಲವೊಂದು ನೈಸರ್ಗಿಕವಾಗಿ ಸಂಭವಿಸುವ ಕನಸುಗಳಿಗೆ ಏನಾದ್ರೂ ಒಂದು ಅರ್ಥಗಳು ಇರುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕನಸುಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಹಾವಿಗೆ ಸಂಬಂಧಪಟ್ಟಂತಹ ಕನಸುಗಳು. ಇನ್ನು ಹಾವಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಕನಸನ್ನ ಕಾಣುತ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಇಂತಹ ಕನಸುಗಳು ಬೀಳುತ್ತೆ. ಇನ್ನು ಕೆಲವೊಬ್ಬರಿಗೆ ಹಾವಿನ ಬಗ್ಗೆ ಕನಸುಗಳು ಪದೇ ಪದೇ ಬೀಳ್ತಾನೆ ಇರುತ್ತೆ. ಇದು ಒಂದು ರೀತಿ ಎಚ್ಚರಿಕೆ ಸಂಕೇತ ಆಗಿರ್ಬೋದು. ಅಂದ್ರೆ ಹಾವಿಗೆ ಸಂಬಂಧಪಟ್ಟ ಹಾಗೆ ಕನಸಿನ ಅರ್ಥವನ್ನ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಅಂದ್ರೆ ಅದು ಒಳ್ಳೆಯದು ಕೂಡ ಆಗಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟದ್ದು ಕೂಡ ಆಗಿರುತ್ತೆ. ಇನ್ನು ಹಾವಿನ ಬಗ್ಗೆ ಕನಸು ಕಾಣುವುದು ಅಂದ್ರೆ ಇದು ಸಾಮಾನ್ಯವಾಗಿ ನಿಮ್ಮ ಶತ್ರುಗಳು ನಿಮ್ಮ ಸಮೀಪದಲ್ಲಿ ಇದ್ದಾರೆ ಎಂಬ ಅರ್ಥವನ್ನು ನೀಡುತ್ತೆ. ಅಂದ್ರೆ ಈ ಕನಸು ಕಂಡ ಕೂಡಲೇ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನಿಮ್ಮ ವಿರುದ್ಧನೇ ನಿಮ್ಮ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ನಿಮ್ಮ ವಿರುದ್ಧ ಪಿತೂರಿಯನ್ನ ಯಾರಾದ್ರೂ ಮಾಡ್ತಾ ಇದ್ದಾರೆ, ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇದ್ದುಕೊಂಡು ನಿಮ್ಗೇನೆ ಯಾರಾದ್ರೂ ದ್ರೋಹವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ ಅಂತ ಈ ಕನಸು ಒಂದು ರೀತಿಯ ಸೂಚನೆಯನ್ನ ನೀಡ್ತಾ ಇರುತ್ತೆ. ಅಂದ್ರೆ ವಿಷದ ಹಾವು ನಿಮ್ಗೆ ಪದೇ ಪದೇ ಕಾಣ್ತಾ ಇದ್ರೆ ಅದರ ಅರ್ಥ ಹೀಗೆ. ಇನ್ನು ನಿಮ್ಮನ್ನ ಎಚ್ಚರಿಸಲು ಈ ಕನಸು ನಿಮ್ಗೆ ಪದೇ ಪದೇ ಬೀಳ್ತಾ ಇರುತ್ತೆ. ಎರಡನೇದಾಗಿ ಕನಸಲ್ಲಿ ವಧು. ಇನ್ನು ಕನಸಲ್ಲಿ ವಧುವನ್ನ ನೋಡುವುದನ್ನ ಒಳ್ಳೆಯದು ಅಂತ ಹೇಳ್ಬೋದು. ಅಂದ್ರೆ ಕೆಂಪು ಸಾರಿ ಉಟ್ಟ ವಧುವನ್ನ ನೀವು ಮಂಗಳಕರವಾಗಿ ನೋಡುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇನ್ನು ಕನಸಲ್ಲಿ ನೀವು ವಧುವನ್ನ ನೋಡುವುದು ಅಂದ್ರೆ ನಿಮ್ಮ ದೀರ್ಘಕಾಲದ ವಿವಾದ ಅಥವಾ ಜಗಳಗಳಿಗೆ ಸಂಬಂಧಿಸಿದ ಯಾವುದಾದ್ರೂ ವಿಷಯದಲ್ಲಿ ನೀವು ರಾಜಿಯನ್ನ ಮಾಡಿಕೊಳ್ಳುತ್ತೀರಾ ಅಥವಾ ಏನಾದ್ರೂ ಒಂದು ಒಪ್ಪಂದಕ್ಕೆ ಬರುತ್ತೀರಾ ಅಂತ ಅರ್ಥ. ಹಾಗಾಗಿ ಕನಸಲ್ಲಿ ವಧುವನ್ನ ನೋಡುವುದನ್ನ ಒಳ್ಳೆಯದು ಅಂತ ಹೇಳ್ಬೋದು. ಮೂರನೇದಾಗಿ ಕನಸಲ್ಲಿ ಕುದುರೆಯಿಂದ ಬೀಳುವ ಕನಸು. ಇನ್ನು ನೀವೇನಾದರೂ ಕನಸಲ್ಲಿ ಕುದುರೆಯಿಂದ ಬೀಳುವ ಹಾಗೆ ನೋಡುವುದು ಅಂದ್ರೆ ಇದು ಶೀಘ್ರದಲ್ಲೇ ಆರ್ಥಿಕ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಅರ್ಥ. ಇನ್ನು ಡ್ರೀಮ್ ಸೈನ್ಸ್ ಪ್ರಕಾರ ಈ ತರ ಮಾದರಿಯ ಕನಸು ಅಂದ್ರೆ ಕುದುರೆಯಿಂದ ಬೀಳುವ ಕನಸು ಅಥವಾ ಯಾವುದಾದ್ರೂ ಇಂದ ನೀವು ಕೆಳಗೆ ಬೀಳುವ ಅಂದ್ರೆ ಇದು ದೈಹಿಕ ಗಾಯವನ್ನ ಕೂಡ ಸೂಚಿಸ್ತಾ ಇರಬಹುದು. ನಾಲ್ಕನೆಯದಾಗಿ ಕನಸಲ್ಲಿ ಏಣಿ ಹತ್ತುವ ಕನಸು. ಅಂದ್ರೆ ನೀವು ಕನಸಲ್ಲಿ ಏಣಿಯನ್ನ ಹತ್ತುತ್ತಿರುವ ಹಾಗೆ ನೋಡುವುದು ಅಂದ್ರೆ ಇದು ಧನಾಗಮನದ ಸೂಚನೆ ಮತ್ತು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮ ಮಟ್ಟದಲ್ಲಿ ಇರುತ್ತೆ ಅಂತ ಕೂಡ ಆಗಿರ್ಬಹುದು. ಐದನೆಯದಾಗಿ ಕನಸಲ್ಲಿ ಬೆಂಕಿ ಅಥವಾ ಅಡುಗೆ ಮಾಡುವುದನ್ನ ನೋಡುವುದು, ಅದನ್ನ ಕೂಡ ಮಂಗಳಕರ ಕನಸು ಅಂತ ಹೇಳ್ಬೋದು. ಅಂದ್ರೆ ಇದರ ಅರ್ಥ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನ ಹೊಂದುತ್ತೀರಾ ಮತ್ತು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ನೀವು ಉತ್ತಮವಾದ ಜೀವನವನ್ನ ಪಡೆಯುತ್ತೀರಾ ಅಂತ ಅರ್ಥ. ಅಂದ್ರೆ ನಿಮ್ಗೆ ಏನಾದ್ರೂ ಸಾಧ್ರೆ ಅದರಿಂದ ನೀವು ಮುಕ್ತಿಯನ್ನ ಪಡೆಯುವ ಅವಕಾಶವನ್ನ ನೀವು ಪಡೆಯುತ್ತೀರಾ ಅಂತ ಅರ್ಥ. Audio Jungle.